ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ. ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ಬ್ಲಾಗ್ ಬಂದು ಬುಧವಾರದ ಬ್ಲಾಗ್ ನೋಡ್ರಿ. ಇದು ನಾನು ಇವತ್ತು ಅಪ್ಲೋಡ್ ಮಾಡಾಕತ್ತೀನಿ. ಬೆಳಗ್ಗೆನ ಬ್ಲಾಗ್ನ ಶುರು ಮಾಡಿದ್ನಿ. ನಂಗೆ ಬಾಳೆಹಣ್ಣು ಬೇಕಾಗಿತ್ತು, ಖಾಲಿಯಾಗಿತ್ತು. ಹಂಗೆ ಮತ್ತು ಟೊಮ್ಯಾಟೊನೂ ಬೇಕಾಗಿತ್ತು. ಬಾಳೆಹಣ್ಣು ಟೊಮ್ಯಾಟೊ ತರಿಸ್ಬೇಕಂಥೇಳಿ ನಾನು ಜಿಯೋ ಮಾರ್ಟಲ್ಲಿ ತರ್ಸಕತ್ತಿದ್ನಿ. ಹಂಗೆ ಗೋಬಿ ಇತ್ತು, ಗೋಬಿನೂ ತರಿಸೀನಿ. ಆಮೇಲೆ ಈರುಳ್ಳಿ 5 ರೂಪಾಯಿ ಕೆ ಜಿ. ಅದರೊಳಗೆ ನಾವೇನಾದರೂ ಒಂದು ಸರಿ ಆರ್ಡ್ರ್ ಮಾಡಿದ್ದು ಅಂದ್ರೆ 5 ರೂಪಾಯಿ 1 ಕೆ ಜಿ ನಾವು ಈರುಳ್ಳಿನ ತರಿಸ್ಕೋಬೋದು. ಹಾಗಾಗಿ ಈರುಳ್ಳಿನ ಬುಕ್ ಮಾಡಿದ್ದು ನೋಡ್ರಿ, ಎಲ್ಲ ಬಂದಿತ್ತು. ಇವಾಗ ನಾನು ಸ್ಮೂದಿ ಮಾಡಾಕತ್ತೀನಿ. ಬಾಳೆಹಣ್ಣು ಹಿಂದಿನ ದಿವಸ ಒಂದೇ ಇತ್ತು, ನಾಳೆಗೆ ಆಗ್ತತಿ ಅಂಥೇಳಿ ನಾನು ತೊಗೊಂಡು ಬಂದಿರಲಿಲ್ಲ. ಆದರೆ ಅದು ಕೊಳ್ತೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಬೆಳಗ್ಗೆ ಮತ್ತೆ ಬುಕ್ ಮಾಡೀನಿ ನೋಡ್ರಿ. ನಾನು ಅಂಗಡಿಗೆ ಹೋಗಿ ತೊಗೊಂಡು ಬರ್ತೀನಿ ಅನ್ನಿ ನಮ್ಮ ಮನೆಯವರೆಲ್ಲೇ ಬುಕ್ ಮಾಡು ಬೇಡ ಅಂತಂದರು. ಹಾಗಾಗಿ ಬುಕ್ ಮಾಡೀನಿ. ಅವೆಲ್ಲ ಬಂದ ತಕ್ಷಣ ಎಲ್ಲನೂ ಎತ್ತಿಟ್ಕೊಂಡು ಹಂಗೆ ಫಸ್ಟ್ ಸ್ಮೂದಿ ಮಾಡೀನಿ. ಇವಾಗಂತೂ ಬೆಳಗ್ಗೆ ಎದ್ದ ತಕ್ಷಣ ಕರೆಂಟ್ ಹೋಗ್ಬಿಡ್ತಾವೆ. ಅದಕ್ಕೆ ದಿನ ಎದ್ದ ತಕ್ಷಣ ಫಸ್ಟ್ ಅದಕ್ಕೆ ಸ್ಮೂದಿ ಮಾಡಿ ತೆಗೆದುಬಿಡ್ತೇನೆ ನಾನು. ಹಂಗೆ ಸಾನ್ವಿಗೆ ಒಂದು ಮೊಟ್ಟೆನೂ ಬೇಯಿಸಿದ್ನಿ. ಆಕೆಗೆ ಮೊಟ್ಟೆ ಮತ್ತು ಸ್ಮೂದಿ ಕೊಟ್ಟು ಹಾಕಿದೆ. ಡೈಲಿ ರೊಟೀನ್ ನೋಡ್ರಿ. ಇವಾಗ ಅದು ಎರಡೂ ತಿನ್ನಲೇಬೇಕು ಅಕ್ಕಿ. ಅಂದ್ರೆ ಮೊಟ್ಟೆ ತಿಂದು ಅದು ಸ್ಮೂದಿ ಕುಡಿಲೇಬೇಕು, ಇಲ್ಲಂತಂದ್ರೆ ಇಲ್ಲ. ಹಂಗೆ ನಾನು ರೂಲ್ಸ್ ಮಾಡಿಬಿಟ್ಟೆ ಆಕೆಗೆ. ಹಾಗಾಗಿ ಆಕಿನ ಈಗ ದಿನ ಕುಡಿತಾಳೆ ನೋಡ್ರಿ. ಮತ್ತು ಅವಾಗ ಡಾಕ್ಟರ್ ಬೇರೆ ಆಕೆ ಮುಂದೆ ಹೇಳಿಬಿಟ್ಟಿದ್ರಲ್ಲ, ಅದಕ್ಕೋಸ್ಕರ ಆಕೆ ದಿನ ಅದನ್ನಂತೂ ಮಿಸ್ ಮಾಡಂಗಿಲ್ಲ. ಈಗ ಒಂದು ಮೊಟ್ಟೆ ತಿಂದು ಸ್ಮೂದಿ ಕುಡ್ದು ಹೋಗ್ಬಿಡ್ತಾಳೆ. ಆಕೆ ಸ್ನ್ಯಾಕ್ಸ್ ಬಾಕ್ಸಿಗೆ ಚಾಕೋಸು ಆಮೇಲೆ ಆರೆಂಜ್ ಹಾಕಿದ್ದಾನೆ ನೋಡ್ರಿ. ಡಿಮಾರ್ಟಿಂದ ಚಾಕೋಸ್ ತೊಗೊಂಡು ಬಂದಿದ್ನಲ್ಲ, ಅದನ್ನು ಹಾಕಿ ಸಾನ್ವಿಗೆ ರೆಡಿ ಮಾಡಿ ಆಕಿನ ಸ್ಕೂಲಿಗೆ ಬಿಟ್ನಿ. ಇವಾಗ ಸ್ವಲ್ಪ ಗೋಬಿ ಮಾಡ್ಯಾರಂತೇಳಿ ಇದನ್ನು ಫಸ್ಟ್ ನೀರಾಗಿ ಇಡಬೇಕಲ್ಲ, ಒಂದು 10-15 ನಿಮಿಷ. ಅದಕ್ಕೋಸ್ಕರ ಕಟ್ ಮಾಡಿ ನೀರಾಗಿ ಇಟ್ರಾತಂತೇಳಿ ಈಗ ಕಟ್ ಮಾಡ್ಕೊಳಕತ್ತಿದ್ನಿ. ಇವತ್ತು ನಾನು ಬರೀ ಚಿತ್ರಾನ್ನ ಅಷ್ಟು ಮಾಡಾಕತ್ತೀನಿ ನೋಡ್ರಿ. ನಮ್ಮ ಮನೆಯವರು ಚಪಾತಿ ಬ್ಯಾಡ ಅಂತಂದರು. ಅದಕ್ಕೋಸ್ಕರ ಚಿತ್ರಾನ್ನ ಮಾಡಿ ಇದು ಗೋಬಿ ಮಾಡ್ಯಾರಂತೇಳಿ ನಾನು ಬುಕ್ ಮಾಡಬೇಕಾದ್ರೆ ದೊಡ್ಡದು ಬರ್ತತಿದ್ದು ಗೋಬಿ ಅಂತೇಳಿ ಅಂದ್ಕೊಂಡು ನಾನು ಬುಕ್ ಮಾಡೀನಿ. ನೋಡಿರ ಸಣ್ಣದು ಕೊಟ್ಬಿಟ್ರೆ ನೋಡ್ರಿ ಅವ್ರೆ. ನನಗೆ ಸಾನ್ವಿಗೂ ಸರಿಯಾಗಿ ಸಾಲಿಲ್ಲವ, ಅಷ್ಟು ಸಣ್ಣದು ಬಂದುಬಿಟ್ಟಿತ್ತದ. ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಮನೆಯವ್ರಂತೂ ಅಷ್ಟೊಂದು ಇಷ್ಟಪಟ್ಟೇನು ತಿನ್ನೋದಿಲ್ಲ. ಅದಕ್ಕೋಸ್ಕರ ನಮ್ಮಿಬ್ಬರಿಗೆ ಸಾಲ್ತದ ಬಿಡು ಅಂತೇಳಿ ಮಾಡಾಕತ್ತಿದ್ನಿ. ಇವಾಗ ಅದಕ್ಕೊಂಚೂರು ಉಪ್ಪು ಆಮೇಲೆ ಅರಿಶಿನ ಪುಡಿ ಹಾಕಿ ಬಿಸಿ ನೀರು ಹಾಕಿ ಇಡತ್ತೇನೆ ನೋಡ್ರಿ. ಇದ್ರೊಳಗೆ ಹುಳ ಭಾಳ ಇರ್ತಾವೆ, ಅದಕ್ಕೋಸ್ಕರ ಬಿಸಿನೀರು ಹಾಕಿ ಇಡಬೇಕು. ಆಮೇಲಿಂದ ಯೂಸ್ ಮಾಡ್ಬೇಕು ನೋಡ್ರಿ. ಹುಳನೂ ಇರ್ತಾವೆ, ಹಂಗೆ ಅದಕ್ಕೆ ಎಣ್ಣೆನೂ ಭಾಳ ಹೊಡೆದಿರ್ತಾರೋ. ಅದಕ್ಕೋಸ್ಕರ ಆ ರೀತಿ ಮಾಡಿಟ್ಟಿರ್ತೇನೆ ನಾನು. ಅದನ್ನ ನೀರಾಗಿಟ್ನಿ. ಆಮೇಲೆ ರೈಸನ್ನು ಮಾಡಿಟ್ಟಿದ್ದೆ ನಾನು. ಇನ್ನು ಬರೀ ಒಗ್ಗರಣೆ ಮಾಡಬೇಕಿತ್ತಷ್ಟೆ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿರತ್ತಂತೇಳಿ ಇವಾಗ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿನಿ. ಇನ್ನು ಚಿತ್ರಾನ್ನ ಒಂದು ಮಾಡೋದು ನೋಡ್ರಿ. ಅದೇನು ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಕೊಂಡು ಒಗ್ಗರಣೆ ಹಾಕಿರ ಮುಗಿದ್ಬಿಡ್ತು. ಬ್ಯಾಸಿಗೆ ಬಂದಾಗಿಂದ ನನಗೆ ಸ್ವಲ್ಪ ಅಡುಗೆ ಕೆಲಸ ಕಡಿಮೆ ಆಗೈತೆ ನೋಡ್ರಿ. ರಾತ್ರಿಗೇ ಏನಾದರೂ ಮಾಡೋದಿದ್ರೆ ರಾತ್ರಿಗೇ ಮಾಡಿಬಿಡ್ತೇನೆ ನಾನು. ಮಧ್ಯಾಹ್ನಕ್ಕೆ ಬೆಳಗ್ಗೆಗೆ ಸಿಂಪಲ್ಲಾಗಿ ಏನಾದರೂ ರೈಸ್ ಮಾಡಿ ಹಂಗೆ ರಾಗಿ ಅಂಬಲಿ ಮಾಡಿಬಿಡ್ತೀನಿ. ಇವತ್ತು ಅಷ್ಟೇ ರಾಗಿ ಅಂಬಲಿ ಮಾಡಿದ್ನಿ. ದಿನ ಅಂತೂ ಮಿಸ್ ಮಾಡಂಗೇನೆ ಇಲ್ಲ. ಈಗ ಅಂಬಲಿ ಅಂತೂ ಡೈಲಿ ಇರಬೇಕು ನಮ್ಮ ಮನ್ಯಾಗ. ಇವಾಗ ಚಿತ್ರಾನ್ನ ಮಾಡೋಕ್ಕೆ ಎಲ್ಲ ತರಕಾರಿ ಕಟ್ ಮಾಡ್ಕೊಳಕತ್ತೀನಿ. ಆಮೇಲೆ ಸ್ವಲ್ಪ ಬಟಾಣಿ ಇದ್ದು ಹಸಿ ಬಟಾಣಿ ಅವನನ್ನು ಹಾಕಿರತ್ತಂತೇಳಿ ತೆಗೆದಿಟ್ಕೊಂಡಿದ್ನಿ. ಈರುಳ್ಳಿ ಕಟ್ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ. ಕೆಂಪು ಖಾರ ಹಾಕಿ ಮಾಡ್ಬೇಕನ್ನಿ. ಆದ್ರೆ ಭಾಳ ದಿವಸ ಆಯ್ತು ನಾನು ಈ ಥರ ಈಗ ಒಗ್ಗರಣೆಯನ್ನು ಮಾಡಿರಲಿಲ್ಲ. ಅದಕ್ಕೋಸ್ಕರ ಮಾಡಿರತ್ತಂತೇಳಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ನಂದು ಫೋನ್ ಏನಾಗ್ಬಿಟ್ಟೈತಿ ಎಲ್ಲ ಟ್ರೈಪೋಡ್ದಾಗ ಹಾಕಿ ನಾನು ವಿಡಿಯೋ ಮಾಡತ್ತೀನಿ. ಅದಲ್ಲೇ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ನೋಡ್ರಿ. ಚಿತ್ರಾನ್ನ ಮಾಡೀನಿ ನೋಡ್ರಿ. ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು, ಹಾಗಾಗಿ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಚಿತ್ರಾನ್ನ ಮಾಡಿ ಈ ಕಡೆ ಗೋಬಿ ಮಾಡೋಕ್ಕಂತೇಳಿ ಕಲಿಸಿದ್ದೀನಿ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟನಿ. ನಮ್ಮ ಮನೆಯವ್ರು ಆಲ್ರೆಡಿ ಹೋದರು, ಅವ್ರಿಗೆ ಟೈಮ್ ಆಯ್ತು. ಅದಕ್ಕೋಸ್ಕರ ಅವರ ಚಿತ್ರಾನ್ನ ತೊಗೊಂಡು ಹೋದರು. ಇಂಥವಂತಿ ಅವ್ರು ಅಷ್ಟೊಂದು ಇಷ್ಟಪಡೋಂಗಿಲ್ಲ ತಿನ್ನೋಕೆ, ಹಾಗಾಗಿ ಅವ್ರು ತೊಗೊಂಡು ಹೋಗಲಿಲ್ಲ ನೋಡ್ರಿ. ಬರೀ ರಾಗಿ ಅಂಬಲಿ ಮಾಡಿದ್ನಿಲ್ಲ, ಇಲ್ಲಿ ರಾಗಿ ಅಂಬಲಿ ತೊಗೊಂಡು ಹೋದರು, ಚಿತ್ರಾನ್ನ ತೊಗೊಂಡು ಹೋದರು. ಇವಾಗ ನಾನು ಮಾಡಿಕೊಂಡು ನಾಷ್ಟ ಮಾಡಬೇಕು. ಮತ್ತು ಅಡುಗೆ ಮನೆ ನೋಡ್ರಿ ಇಲ್ಲಿ ಹೆಂಗಾಗೈತಿ. ಫುಲ್ ಅರ್ಜೆಂಟ್ ಒಳಗೆ ಬೇಗ ಕೆಲಸ ಮಾಡಿಬಿಡ್ಕೊಂಡು ನೋಡ್ರಿ ಇಲ್ಲಿ ಹೆಂಗಾಗೈತಿ. ಈಗ ನಾಷ್ಟ ಮಾಡಿ ನಾನು ಪೂರ್ತಿ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಬರೀ ಇವಾಗ ಫಸ್ಟ್ ಡ್ರೈ ಗೋಬಿ ಮಾಡ್ತೇನಂತೆ. ಎಣ್ಣೆ ಕಾದತಿ. ನಮ್ಮ ಮನೆಯವ್ರು ಯಾವಾಗಾದರೂ ಒಂದು ಸಲ ನೋಡ್ರಿ ರೇರ್ ತಿನ್ನೋದು. ಅವ್ರಿಗೆ ಮಾಡಿಕೊಟ್ಟಿರೋ ಒಂದೆರಡು ತಿಂತಿದ್ರು, ಆದರೆ ಅವ್ರಿಗೆ ಟೈಮ್ ಆಗಿಬಿಡ್ತು ಅಂತೇಳಿ ಹೋಗ್ಬಿಟ್ರು. ಅವ್ರು ಇನ್ನೊಂದು ಸರಿ ಮಾಡಿದಾಗ ತಿಂತಾನಂತೇಳಿ.
ಕಾರ್ನ್ ಫ್ಲೋರು ಮತ್ತು ಮೈದಾ ಹಿಟ್ಟು ಹಾಕಿದ್ದೀನಿ. ಉಪ್ಪು, ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನೋಡಿರಿ. ಅರಿಶಿನ ಪುಡಿ ಅಂತೂ ಬಿಸಿನೀರಾಗಿ ಹಾಕಿ ನೆನೆ ಇಟ್ಟಿದ್ನಲ್ಲ, ಅದಕ್ಕೋಸ್ಕರ ಅರಿಶಿನ ಪುಡಿಯನ್ನು ಹಾಕಲಿಲ್ಲ. ಬರೀ ಉಪ್ಪು, ಖಾರ ಹಾಕಿದ್ದೀನಿ. ಒಂಚೂರು ಗರಂ ಮಸಾಲ ಹಾಕಿದ್ದೀನಿ. ಮೈದಾ ಹಿಟ್ಟು ಮತ್ತು ಕಾರ್ನ್ ಫ್ಲೋರ್ ನೋಡ್ರಿ ಎಷ್ಟು ಮಸ್ತ್ ಆಗತ್ತಾವ ಅಂತ. ಈಗ ನಾವು ಸ್ವಲ್ಪ ಮಾಡ್ಕೊತೀನಿ. ಹಂಗೆ ಸಾನ್ವಿಗೆ ಮಧ್ಯಾಹ್ನ ಬಂದ್ಮೇಲೆ ಮಾಡಿಕೊಡ್ತೀನಿ. ಹಂಗೆ ಇಡ್ತಾನೆ ನೋಡ್ರಿ ಹಿಟ್ಟು. ನಮ್ಮ ಸಾನುಗಂತೂ ಭಾಳ ಇಷ್ಟ ಇವೆ. ನೋಡಿರಿ ರೆಡಿ ಅದು. ಇವನ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಫ್ರೈ ಮಾಡಬೇಕು, ಇಲ್ಲಾಂದ್ರೆ ಒಳಗೆಲ್ಲ ಹಸಿ ಹಸಿ ಹಂಗೆ ಇದು ಬಿಡ್ತೈತಿ. ನೀಟಾಗೆ ಫ್ರೈ ಆಗಬೇಕಂದ್ರೆ ಲೋ ಫ್ಲೇಮ್ ಒಳಗೆ ಇಟ್ಕೋಬೇಕು. ನೋಡ್ರಿ ನಾನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡಿದ್ದೀನಿ. ನೋಡ್ರಿ ರೆಡಿ ಅದು. ಈಗ ನಾಷ್ಟ ರೆಡಿ ಆಗೈತಿ. ನಾಷ್ಟ ಮಾಡಕತ್ತೀನಿ. ಸಾನ್ವಿನ ಕರ್ಕೊಂಬಂದೆ ನೋಡ್ರಿ ಸ್ಕೂಲಿಂದ. ಇವತ್ತು ವೆನಸ್ಡೇ ಇತ್ತಲ್ಲ, ಕಲರ್ ಡ್ರೆಸ್ ಇತ್ತಕ್ಕಿಗೆ. ಈಗ ಬಂದು ಅಕ್ಕಿ ಊಟ ಮಾಡಕತ್ತಾಳು ನೋಡ್ರಿ. ಆಕೆ ಫೇವ್ರೆಟ್ ಗೋಬಿ ಮಾಡಿಕೊಟ್ಟೇನಿ. ಇವಾಗ ಅಕ್ಕಿನೂ ಊಟ ಮಾಡಕತ್ತಾಳು. ನೋಡ್ತಿಂದ ಹೆಂಗಾಗ್ಯಾವ ಅಂತೇಳಿ. ಬಿಸಿ ಅದಾವ ಇನ್ನು ಭಾರಿ ಮಸ್ತಾಗ್ಯಾವ ನೋಡ್ರಿ. ನಾನು ಬೆಳಗ್ಗೆ ತಿನ್ನೆಲ್ಲ ಸೂಪರಾಗ. ಇಲ್ಲ ಚೆನ್ನಾಗೈತಿ. ನೋಡ್ರಿ ಹೋಮ್ವರ್ಕ್ ಕೊಟ್ಟಾರ? ತಿನ್ಬೇಕು ಬರ್ಕೊ. ಇವಾಗ ನಾನು ಸಾನ್ವಿ ಹೊರಗಡೆ ಹೊಂಟೇವು ನೋಡ್ರಿ. ಈಗ ಟೈಮ್ ಬಂದು 2:45 ಆಗೈತಿ. ಸಂಜೆ ಮುಂದೆ ಹೋಗ್ಬೇಕಂದೀವಿ. ಅದೇನೋ ಹೋಲಾಷ್ಟಕ ನಡೆಯತ್ತಂತಲ್ಲ, ಸಣ್ಣ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳತ್ತಾರ. ಹಾಗಾಗಿ ಸಂಜೆ ಮುಂದೆ ಬೇಡ ಅಂತೇಳಿ ಇವಾಗ ಹೊಂಟೇನಿ ನೋಡ್ರಿ. ನಂದು ಸನ್ಸ್ಕ್ರೀನ್ ಖಾಲಿ ಆಗೈತಿ, ಹಂಗೆ ಶೃಂಗಾರ ಖಾಲಿ ಆಗೈತಿ ನೋಡ್ರಿ. ಅದನ್ನು ತೊಗೊಂಬರ್ಬೇಕು. ಹಂಗೆ ಒಂದು ಬ್ಲೌಸ್ ಹೊಲಕ್ಕೆ ಕೊಡಕ್ಕೆ ಹೊಂಟೀನಿ. ಸೀರೆ ತೋರಿಸ್ತೇನೆ ತಡ್ರಿ ನಿಮ್ಗೆ. ಇದು ಲಾಸ್ಟ್ ಟೈಮ್ ಹೊಲಿಸಿದ್ನಲ್ಲ, ಅದು ಬ್ಲೌಸ್ ಅಳತಿ ತೊಗೊಂಡು ಹೊಂಟೀನಿ. ಆಮೇಲೆ ಈ ಸ್ಯಾರಿ ನೋಡ್ರಿ, ಟ್ರೆಂಡಿಂಗ್ ಕಲರ್ ರಸ್ಟ್ ಆರೆಂಜು ಕಾಫಿ ಬ್ರೌನು ಸ್ಯಾರಿ. ಇದನ್ನು ತೊಗೊಂಡಿದ್ದೇನೆ ನಾನು ನೋಡ್ರಿ. ಇದನ್ನ ಅಂಗಡಿಯಾಗ ಯಲಂಕದಾಗ ತೊಗೊಂಡಿದ್ದೀನಿ. ಆನ್ಲೈನ್ದಾಗ ಅದು ಏನು ತರಿಸಿಲ್ಲ. ಇದ್ರದ್ದು ಬ್ಲೌಸ್ ಎಲ್ಲ ಕೊಡಕ್ಕೆ ಹೊಂಟೀನಿ. ಈಗ ನಮ್ಮ ತಂಗಿಗಳದು ಮನೆ ಓಪನಿಂಗ್ ಐತಿ. ಇನ್ನು ಯಾವಾಗಂತಂದ್ರೆ 8ನೇ ತಾರೀಕು ಐತೆ ನೋಡ್ರಿ, ಮಾರ್ಚ್ 8ಕ್ಕೆ. ಅದಕ್ಕೋಸ್ಕರ ಅಷ್ಟೊತ್ತಾಗಲೇ ಇದು ರೆಡಿ ಮಾಡ್ಕೋಬೇಕಂತೇಳಿ ಇವಾಗ ಬ್ಲೌಸ್ ಹೊಲಕ್ಕೆ ಕೊಡಕ್ಕೆ ಹೊಂಟೀನಿ. ಬರ್ರಿ ಈಗ ಹೋಗಿ ಬರ್ನಂತ. ಬಾ ಮೇಲೇನು ತೋರಿಸೋದ ಗಿಡ. ನೀವು ಡೈಲಿ ಹಾಕಬೇಕು ವೀಡಿಯೋಸ್, ಹಾಕಿದ್ರೆ ಆಗುತ್ತೆ. ಬಡಪ್ಪ ನಾನು ಹಾಕ್ತೀನಿ. ಪಿಚ್ಕಾರಿದು ಹಾಕ್ಲಾ? ಎಷ್ಟೊಂದು ಬಂದೈತಪ್ಪ.
ಕಲರ್ಸ್ ಎಲ್ಲ ನೋಡ್ಸೋಣ. ಅದೇನು ಯೂಸ್ ಇಲ್ಲ ಬಿಡು. ಲಾಸ್ಟ್ ಟೈಮು ಸ್ಟಿಕ್ದ ತೊಗೊಂಬಂದಿದ್ಲು, ಅದು ಮುರಿದೇ ಹೋಯ್ತು ಒಂದೇ ದಿವಸಕ್ಕೆ. ಎಲ್ಲ ಅದೇ ಕಲರ್ಸು, ಪಿಚ್ಕಾರಿ, ಕಲರ್ಸ್ ಕಲರ್ಸ್ ಕಲರ್ಸ್. ಇವಾಗ ಬಂದು ನೋಡ್ರಿ ಟೈಮ್ ಎಷ್ಟಾಗೈತಿ ಈಗ ಅಂದ್ರೆ 4 ಆಗಿ 5 ಮಿನಿಟ್ಸ್ ಆಗೈತಿ. ಪಾವ್ ಬಜ್ಜಿ ಮಾಡಕ್ಕಂತೇಳಿ ಬನ್ನಿ ತೊಗೊಂಡು ಬನ್ನಿ. ಪಾವ್ ಬಂದಿದ್ದು ಅದರ ಎಕ್ಸ್ಪೈರಿ ಡೇಟ್ ಆಗಿದ್ದು, ಅದಕ್ಕೆ ನೋಡಿ ಎಲ್ಲ ಇಟ್ಟು ಬನ್ನಿ. ಸ್ವಲ್ಪ ಬೆಳ್ಳುಳ್ಳಿ, ಆರೆಂಜ್, ಕರಿಬೇವು. ಇವತ್ತು ರಾತ್ರಿ ಪಾವ್ ಬಜ್ಜಿ ಮಾಡಬೇಕು ನೋಡೋಣ ಅಂತ. ಭಾಳ ದಿವಸ ನಾನು ಮಾಡಿಲ್ಲ. ಹಿಂಗೆ ಏನೇನು ತಂದೇನಂದ್ರೆ ನಂದು ಸನ್ಸ್ಕ್ರೀನ್ ತೊಗೊಂಡು ಬಂದೆ ನೋಡ್ರಿ. ನನ್ನ ಫೇವ್ರೆಟ್ ಸನ್ಸ್ಕ್ರೀನ್ ಇದು. ಇದೆ ಇದ್ರೊಳಗೆ ಇಷ್ಟ ಐತೆ ನೋಡ್ರಿ. ಬರೀ ಕಾಣ್ಸಕತ್ತಿಲ್ಲ, ಯಾವ್ದು ಕಾಣಿಸುತ್ತೆ ನೋಡಮ್ಮ ಇಲ್ಲಿ. ಇಷ್ಟ ಐತೆ ನೋಡ್ರಿ. ಇಷ್ಟಕ್ಕನ 299 SPF 30. ಆಮೇಲೆ ಒಂದು ಲಿಪ್ ಲೈನರ್. ನಾನು ಜಾಸ್ತಿ ಈಗ ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ. ಲಿಪ್ ಲೈನರನ್ನು ಫುಲ್ ಲಿಪ್ಪಿಗೆಲ್ಲ ಹಚ್ಕೊಂಡ್ಬಿಟ್ಟಿರ್ತಾನೆ ನೋಡ್ರಿ. ಹಾಗಾಗಿ ಅದು ಸ್ವಲ್ಪ ಖಾಲಿ ಆಗಕ್ಕೆ ಬಂದಿತ್ತು ನಂದು. ಇದೊಂದು ಕಲರ್ ಚೆನ್ನಾಗೈತೆ ಅಂತ ಇದನ್ನು ತೊಗೊಂಡ್ಬನ್ನಿ. ಆಮೇಲೆ ಶೃಂಗಾರ ಖಾಲಿಗಿತ್ತು ನೋಡ್ರಿ. ಶೃಂಗಾರ ಸಾನ್ವಿಗೆ ಇಯರಿಂಗ್ಸ್ ನೋಡ್ರಿ. ಮನೆ ಮುರ್ಕೊಂಡಿದ್ಲಲ್ಲ ಸೇಮ್ ಅಂಥವನೇ ತೊಗೊಂಬಂದಿನಿ. ಹಾಕ್ಬೇಕು ಈಗ ಹಾಕ್ತೀನಿ. ಶೃಂಗಾರ ನೋಡ್ರಿ ಹೆಂಗದ, ಲಿಪ್ಸ್ಟಿಕ್ ಗತೆ ಐತಿ. ಅದಂಗೆ ಹೆಂಗೈತೆ ನೋಡ್ರಿ. ಗೊತ್ತಿಲ್ಲ ಅಂತೇಳಿ ಯಾರ ಲಿಪ್ಸಿಗೆ ಅದು ಹಚ್ಕೊಂಡ್ಬಿಡ್ತಾರೆ, ಇದನ್ನು ಗೊತ್ತಿಲ್ಲ ಅವರು. ಹಂಗೈತೆ ನೋಡ್ರಿ, ಸೇಮ್ ಲಿಪ್ಸ್ಟಿಕ್ ಗತೆನೇ ಐತಿ. ಇವತ್ತು ಹಚ್ಕೊಲಿಕ್ಕೆ ನೋಡ್ರಿ ನಾನು ಹನಿ ಎಲ್ಲ ಖಾಲಿ ಕಾಣಕತ್ತಿತ್ತು. ಖಾಲಿ ಆಗಿತ್ತಲ್ಲ, ಹಂಗಾಗಿ ಹಚ್ಕೊಂಡ್ರಿ ನಾನು. ನೋಡಿ ಹಚ್ಕೊಂಡು ಬ್ಲೌಸ್ ಹೊಲಕ್ಕೆ ಕೊಟ್ಟು ಬನ್ನಿ ನೋಡ್ರಿ. ಅದು ಹೊಲದಾದ್ಮೇಲೆ ತೋರಿಸ್ತೀನಿ ಯಾವ ಥರ ಡಿಸೈನ್ ಹೇಳಿ ಬಂದೇನೆ ಅಂತೇಳಿ. ಹಾಗೆ ಒಂದು ಫಾಲ್ ತೊಗೊಂಡು ಬಂದೇನಿ. ಫಾಲ್ ಹಚ್ಚಬೇಕು. ಇದು ರೆಡಿ ಟು ಯೂಸ್, ವಾಶ್ ಮಾಡೋ ಅವಶ್ಯಕತೆ ಏನಿಲ್ಲ, ಬರೀ ಹಚ್ಚಬೇಕಷ್ಟೆ. ಒಂದು ದಿವಸ ಹಚ್ತೀನಿ ನೋಡ್ರಿ. ಸ್ಯಾರಿ ಹೋಗ್ಬೇಕಾರ ಅರ್ಜೆಂಟ್ ಆಯ್ತಲ್ಲ, ನಾನು ತೋರಿಸ್ಲೇ ಇಲ್ಲ ಸ್ಯಾರಿ. ಹಂಗೆ ಫೋನ್ದೊಂದು ಟೆಂಪರ್ ಗ್ಲಾಸ್ ಹೋಗಿತ್ತು ನೋಡ್ರಿ. ಅಂದ ಟೆಂಪರ್ ಗ್ಲಾಸನ್ನು ಹಾಕಿಸ್ಕೊಂಡು ಬನ್ನಿ ನೋಡ್ರಿ. ಈ ಥರ ಐತೆ ಸ್ಯಾರಿ. ನಮ್ಮ ತಂಗಿಗಳ್ದ ಮನೆ ಓಪನಿಂಗಕ್ಕೆ ನಾನು ಇದೇ ಉಟ್ಕೋತೀನಿ. ಇವಾಗ ಫುಲ್ ಟ್ರೆಂಡಿಂಗಲ್ಲಿರುವಂಥ ಕಲರ್ಸ್ ಇದು. ಅದರ ಏನಾದರೂ ಸಿಲ್ಕ್ ಸ್ಯಾರಿ ಒಳಗೆ ಬರ್ತೈತಿ. ನನಗೆ ಸಿಲ್ಕ್ ಸ್ಯಾರಿ ಅಷ್ಟೊಂದು ಉಟ್ಕೊಳಕ್ಕಾಗಂಗಿಲ್ಲ. ಈಗ ಬೇರೆ ಜಾಸ್ತಿ ಉಮರ್ ಇರ್ತೈತಿ, ಅದಕ್ಕೆ ನಾನು ಮೈಸೂರು ಸಿಲ್ಕ್ ಒಳಗೆ ತೊಗೊಂಡಿದ್ದೆ ನೋಡ್ರಿ ಸ್ಯಾರಿ. ಇಷ್ಟ ಆಯ್ತು ನೋಡ್ರಿ ಕೆಲಸ. ನಾವು ಹೋಗಿದ್ದು 2:45 ಹೋಗಿದ್ದು. 1 ಅವರ್ದಾಗೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ವಿ. ಸಣ್ಣ ಬಾಯಿ ಇಯರಿಂಗ್ಸ್ ಹಾಕ್ತೀನಿ. ಸಣ್ಣ ಅದಾವ ಮೊದಲೇ ಎಲ್ಲಾರ ಕಳೆದು ಅಂದ್ರೆ ಬೈ ಕಡೆ. ಸರಿ ಇತ್ತವ ಈ ಕಡೆ ಒಳಗೆ ನನಗೆ ತಗೋ. ಮುಗೀತ ಸರಿ. ಏನು ಕಿವಿ ಚುಚ್ಚಾತನ? ಅವೆಲ್ಲ ಹಳಿವ. ಬೈ. ₹110 ನೋಡ್ರಿ ಇವಕ್ಕೆ ಎರಡಕ್ಕೆ. ನಾನು ₹100 ಮಾಡಿ ತೊಗೊಂಬನ್ನಿ. ಪರವಾಗಿಲ್ಲ, ಕೊಡ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮ್ ನೋಡ್ರಿ ಈಕಿ ಸುಮಾರು ಹಾಕೊಂಡು ಒಂದು 3 ತಿಂಗಳಾರ ಹಾಕೊಂಡಿದ್ದಾಳೆ. ಈಗ
ಆದ್ರೆ ಒಂಚೂರು ಕಲರ್ ಹೋಗಿಲ್ಲ. ದಿನ ಬಿಸಿನೀರು ಸ್ನಾನ ಮಾಡ್ತಾಳು, ಆಮೇಲೆ ಕಿವಿಗೆ ಎಣ್ಣೆ ಹಾಕಿರ್ತಾನೆ, ಎರೆದಿರ್ತಾನೆ, ಅಷ್ಟಾದ್ರೂ ಕಲರ್ ಹೋಗಿರಲಿಲ್ಲ ನೋಡ್ರಿ, ಚಲೋ ಬಂದಿದ್ದು. ಅದಕ್ಕಾಗಿ ಈಗ ಮುರಿದ್ರೂ ಸೇಮ್ ಅದೇ ಥರನೇ ತೊಗೊಂಡ್ಬಂದೆ ನಾನು. ಇನ್ನು ಈಗ ನಮ್ಮ ಊರಿಗೆ ಹೋಗ್ಯವಲ್ಲ, ಅವಾಗ ಹೋದಾಗ ಇದೇ ಥರದ್ದು ಗೋಲ್ಡ್ ಕೇಳಿ ಬರ್ತೀನಿ. ಒಂದು ಜೋಡಿ ತೊಗೊಂಬರ್ತೇನೆ ನೋಡ್ರಿ ಸಾನ್ವಿಗೆ, ಸೇಮ್ ಇರೋ ಥರ. ನಾನು ಸಣ್ಣ ಇಷ್ಟಿಷ್ಟೇ ಸಣ್ಣ ಮುಗ್ಬಟ್ಟು ಹಾಕೋತೀವಲ್ಲ ನಾವು, ಅವನ್ನ 2 ತೊಗೊಂಬಿಡೋದು. ನನ್ನ ಹತ್ರ ಒಂದು ಐತೀಗ ಸೇಮ್ ಮುಗ್ಬಟ್ಟು, ಆದರೆ ಇನ್ನೊಂದಿಲ್ಲ. ಇನ್ನೊಂದು ತೊಗೊಂಬಂದೆ ಅಂದ್ರೆ ಆಕೆ ಕಿವ್ಯಾಗ ಹಾಕ್ಬಿಡ್ತೇನೆ ನೋಡ್ರಿ, ಅಷ್ಟೇ ಚಂದ ಕಾಣಿಸ್ತಾವೆ. ಅತ್ತಾಳು ನೋಡಿರಿ, ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ನೇತಾಡು ಜೋತಾಡು ಎಲ್ಲ ಹಾಕಬಾರ್ದು ನೋಡಿರಿ, ಇಷ್ಟಿಷ್ಟು ಹಾಕಿದ್ರೆ ಚಂದ ಕಾಣಿಸ್ತಾವೆ. ಒಳಮಾಯ್ತು ಈ ಕಡೆ ಒಳ ಚಂದ ಕಾಣತ್ತವ. ಟೈಮ 4 ಆಯ್ತು ನೋಡ್ರಿ. ಈಗ ಇನ್ನು ನಾನು ಸ್ವಲ್ಪ ಕಸ ಹೊಡೆದು ಬೇಗ ಅಡುಗೆ ಮಾಡ್ತೀನಿ. 4 ಆಗೈತಿ. ಮೊದಲು ಚಹಾ ಮಾಡ್ಕೊಂಡು ಕುಡಿತೀನಿ, ಆಮೇಲೆ ಮನೆ ಕಸ ಗುಡಿಸ್ತೀನಿ, ಆಮೇಲೆ ಸ್ವಲ್ಪ ಕಿಚನ್ ಒಳಗೆ ಪಾತ್ರೆ ಇದಾವೆ, ಪಾತ್ರೆ ತೊಳಿತೀನಿ, ಆಮೇಲೆ ಪಾವ್ ಭಾಜಿ ಮಾಡ್ತೀನಿ ನೋಡ್ರಿ. ನಿನ್ನೆ ರಾತ್ರಿ ನಾನು ರೊಟ್ಟಿ ಮತ್ತು ಕಾಳಿಕಾಯಿ ಪಲ್ಯ ಮಾಡಿದ್ನಲ್ಲ, ಅದು ಇನ್ನೂ ಎಷ್ಟೊಂದು ರೊಟ್ಟಿ, ಒಂದು 4-5 ರೊಟ್ಟಿ ಉಳಿದವು, ಪಲ್ಯ ಉಳಿದೈತಿ. ಅದಕ್ಕೆ ಇವತ್ತು ಪಲ್ಯ ಇದು ರೊಟ್ಟಿ ಚಪಾತಿ ಮಾಡೋದಿಲ್ಲ, ಪಾವ್ ಭಾಜಿ ಮಾಡಿಬಿಡ್ತೀನಿ. ಮತ್ತೇನಿದ್ದೀನ ಬರೀ ಫಸ್ಟೇ ನಾನು ಚಹಾ ಮಾಡ್ಕೊಂಡು ಕುಡಿತೇನಂತೆ. ಇವಾಗ ಚಹಾ ಮಾಡ್ಕೊಂಡು ಚಹಾ ಕುಡಿಯಕತ್ತೀನಿ ನೋಡ್ರಿ. ಹಂಗೆ ಆಲೂಗಡ್ಡೆನೂ ಬೇಯಿಸಾಕಿಟ್ಟು ಬಂದೀನಿ. ಇನ್ನು ಚಹಾ ಕುಡಿದು ಹಂಗೆ 1-2 ಪಾತ್ರೆ ಅದಾವೆ, ತೊಳೆದು ಕಸ ಗುಡಿಸ್ತೀನಿ, ಆಮೇಲೆ ಅಡುಗೆ ಕೆಲಸನ ಶುರು ಮಾಡ್ಕೊತೇನೆ ನೋಡ್ರಿ. ಸಾನ್ವಿಯನ್ನು ಬಂದಕ್ಕೆ ಟಿ ವಿ ನೋಡಕತ್ತಾಳು. ಡ್ರೆಸ್ ಚೇಂಜ್ ಮಾಡಂದ್ರೂ ಮಾಡಿಲ್ಲ ನೋಡ್ರಿ, ಇವತ್ತು ಹೊಸದು ಬಟ್ಟೆ ಹಾಕ್ಕೊಂಡಾಳು, ಕಳಿಯವಳ ಅವಾಗಿಂದ. ಪಾವ್ ಭಾಜಿ ಮಾಡೋಕೆ ಫಸ್ಟ್ ಒಂದು ಬಾಳಿಗೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡೇನು ನೋಡ್ರಿ. ಎಣ್ಣೆ ಬಿಸಿ ಆದಮೇಲೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಆಮೇಲೆ ಕ್ಯಾಪ್ಸಿಕಮ್ ಸೇರಿಸ್ಕೊಂಡಿದ್ದೀನಿ. ಅದೆರಡನ್ನೂ ಫ್ರೈ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಬಟಾಣಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಕಿ ಫ್ರೈ ಮಾಡಿಕೊಂಡು ಇವಾಗ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ನೋಡ್ರಿ. ಎಲ್ಲನೂ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಬೇಯಿಸಿರೋಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನು ಸೇರಿಸ್ಕೊಂಡು 2 ಟೊಮ್ಯಾಟೋನ ನಾನು ಮಿಕ್ಸಿಗೆ ಹಾಕಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ನಿ, ಟೊಮೆಟೊ ಹಾಕ್ಕೊಂಡಿದ್ದೇನೆ ನೋಡ್ರಿ. ನಾವು ಈ ಥರ ಟೊಮೆಟೊನ ಪ್ಯೂರಿ ಮಾಡಿ ಹಾಕೋದ್ರಿಂದ ಪಾವ್ ಭಾಜಿ ಒಂಥರ ಮಸ್ತಾಗಿ ಟೇಸ್ಟ್ ಕೊಡ್ತದೆ ನೋಡ್ರಿ. ನಾವು ಹಂಗೆ ಹೆಚ್ಚು ಹಾಕಿದ್ದೀವಿ ಅಂದರೆ ಅಷ್ಟೊಂದು ಟೇಸ್ಟ್ ಇರೋಂಗಿಲ್ಲ. ಅದು ಈ ಥರ ಮಿಕ್ಸಿಗೆ ಹಾಕಿದ್ವಿ ಅಂದ್ರೆ ಭಾರಿ ಟೇಸ್ಟ್ ಕೊಡ್ತೈತಿ. ಹಾಗಾಗಿ ನಾನು ಪ್ಯೂರಿ ಮಾಡೇನ ಹಾಕಿರ್ತೀನಿ. ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಮತ್ತೊಂದು ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಮ್ಯಾಶರಿಂದ ಮತ್ತೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ನೋಡ್ರಿ ಮಾಡಿ. ಇವಾಗ ಅದಕ್ಕೆ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ಪಾವ್ ಭಾಜಿ ಮಸಾಲ ಹಾಕ್ಕೊಳತ್ತೇನೆ ನೋಡ್ರಿ. ಇಷ್ಟು ಹಾಕಿ ಇದನ್ನು ನಾನು ಚೆಂದಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗಿದು ರೆಡಿ ಆಯಿತು, ಬೇಗನೆ ಆಗಿಬಿಡ್ತೈತಿ. ಸ್ವಲ್ಪ ಆಲೂಗಡ್ಡೆ ಅಷ್ಟೇ ಬೇಯಿಸಿಟ್ಕೋಬೇಕು ನೋಡ್ರಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ಪಾವ್ ಭಾಜಿದು ಬಾಜಿ ರೆಡಿ ಆಯಿತು. ಇನ್ನು ನಮ್ಮ ಮನೆಯವ್ರು ಬಂದ ಮೇಲೆ ನಾನು ಅದು ಏನು ಪಾವ್ ಬಣ್ಣ ತೊಗೊಂಡು ಬಂದೇನಲ್ಲ ಅದಷ್ಟು ಬೆಣ್ಣೆ ಹಚ್ಚಿ ಟೋಸ್ಟ್ ಮಾಡಿ ಕೊಡ್ಬೇಕು ನೋಡ್ರಿ. ರೆಡಿ ಮಾಡಿ ಇಟ್ನಿ. ಆಮೇಲೆ ಸಾನ್ವಿ ಮತ್ತು ಸ್ನಿಗ್ಧನೂ ಮ್ಯಾಲೆ ಹೋಗಿದ್ರು, ಅವ್ರನ್ನೂ ಕರ್ಕೊಂಡು ಬನ್ನಿ. ಹಂಗೆ ನಮ್ಮ ಮನೆಯವರು ಬಂದ ತಕ್ಷಣ ಇವಾಗ ಏನದು ಬಣ್ಣ ಟೋಸ್ಟ್ ಮಾಡತ್ತೇನೆ ನೋಡ್ರಿ. ಅಲ್ಲಿ ಪಾವ್ ಬಣ್ಣ ಇದ್ದು ಅದರ ಡೇಟ್ ಎಕ್ಸ್ಪೈರಿ ಆಗಿದ್ದು ನಾನು ನೋಡ್ದೆ, ಹಂಗೆ ತೊಗೊಂಡು ಬಂದೀನಿ ಅಂದ್ರೆ ಮತ್ತೊಂದು ಸರಿ ಹೋಗ್ಬೇಕಾಗಿತ್ತು. ಆದರೆ ನಾನು ಅಲ್ಲೇ ಅಂಗಡಿಯಾಗ ನೋಡಿಬಿಟ್ನೆ, ಅವನ್ನ ಎಕ್ಸ್ಪೈರಿ ಆಗಿದ್ದಕ್ಕೆ ಅವನಲ್ಲೇ ಬಿಟ್ಟು ಈ ಬಣ್ಣ ತೊಗೊಂಡು ಬನ್ನಿ ನೋಡ್ರಿ. ಬೇರೆ ತರಬೇಕನ್ನಿ ಪಾವ್ ಬಣ್ಣ, ಆದರೆ ಇರಲಿಲ್ಲ. ಇವನನ್ನ ತಿಂದ್ರಾಯ್ತು ಅಂತೇಳಿ ಇವನ್ನ ತೊಗೊಂಡು ಬನ್ನಿ. ಬೆಣ್ಣೆ ಹಾಕಿ ಟೋಸ್ಟ್ ಮಾಡಿದ್ದೀನಿ. ತುಪ್ಪಾರ ಹಾಕೋಬೋದು, ಎಣ್ಣೀರ ಹಾಕೋಬೋದು. ನೀಟಾಗಿ 2 ಕಡೆ ನಾನು ಟೋಸ್ಟ್ ಮಾಡ್ಕೊಂಡಿದ್ದೇನೆ ನೋಡ್ರಿ. ರೆಡಿ ಮಾಡಿ ಇವಾಗ ನಮ್ಮ ಮನೆಯವ್ರಿಗೆ, ಸಾನ್ವಿಗೆ, ಸ್ನಿಗ್ಧಾಗ ಹಾಕಿಕೊಟ್ಟೇನಿ. ಅವ್ರದ್ದೆಲ್ಲ ಆದಮೇಲೆ ಇನ್ನು ನಾನು ಊಟ ಮಾಡಬೇಕು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.